ಹಾಯ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಚಿನ್ನದ ಬೆಲೆ ಈಗಾಗಲೇ ಪ್ರತಿದಿನ ಒಂದಲ್ಲ ಒಂದು ಹೊಸ ದಾಖಲೆ ಬರಿತಾನೆ ಇದೆ. ಇವತ್ತು ಒಂದೇ ದಿನ ಚಿನ್ನದ ಬೆಲೆ 1 ಗ್ರಾಮ್ಗೆ ಬರೋಬ್ಬರಿ 1,000 ರೂಪಾಯಿಗಿಂತ ಹೆಚ್ಚಾಗಿದೆ. ಹೀಗಿರುವಾಗ ನಮ್ಮ ಮುಂದೆ ಇರೋ ಒಂದೇ ಒಂದು ನಿರೀಕ್ಷೆ ಅಂದ್ರೆ ಅದು ಬಜೆಟ್. ಈ ಬಜೆಟ್ ನಂತರ ಚಿನ್ನದ ಬೆಲೆ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ? ಕೇಂದ್ರ ಸರ್ಕಾರ ಬಂಗಾರ ಪ್ರಿಯರಿಗೆ ಏನಾದ್ರೂ ಗುಡ್ ನ್ಯೂಸ್ ಕೊಡುತ್ತಾ? ಬಜೆಟ್ ನಿಂದ ಚಿನ್ನದ ಬೆಲೆ ಏನಾದ್ರೂ ಕಡಿಮೆ ಆಗೋ ಚಾನ್ಸಸ್ ಇದೆಯಾ? ಈ 10 ಪ್ರಶ್ನೆ ಜನರಲ್ಲಿ ಮೂಡಿದೆ. ಈ ಎಲ್ಲದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನೀವು ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆ ಆಗ್ತಾನೆ ಇದೆ. ಆದ್ರೆ ಬಜೆಟ್ ನಂತರ ಈ ದರ ಇಳಿಕೆ ಆಗತ್ತಾ ಅಥವಾ ಏರಿಕೆ ಆಗತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಇದರ ಜೊತೆಗೆ ಚಿನ್ನ ಈಗಲೇ ತಗೊಂಡ್ರೆ ಬೆಸ್ಟಾ ಇಲ್ಲ ಮುಂದಿನ ಸೋಮವಾರ ಖರೀದಿಸಿದ್ರೆ ಬೆಸ್ಟಾ ಅನ್ನೋ ಚಿಂತೆ ಶುರುವಾಗಿದೆ. ಯಾಕಂತ ಅಂದ್ರೆ ಭಾನುವಾರ ನಮ್ಮ ಕೇಂದ್ರದ ಬಜೆಟ್ ಇದೆ. ನಿಜ, ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಪ್ರತಿದಿನ ಒಂದಲ್ಲ ಒಂದು ಹೊಸ ದಾಖಲೆ ಬರಿತಾನೆ ಇದೆ. ರೇಟ್ ಕೇಳಿದ್ರೆ ಸಾಕು ಜನಸಾಮಾನ್ಯರಿಗೆ ಶಾಕ್ ಹೊಡೆದ ಹಾಗಾಗ್ತಾ ಇದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 1 ಪವನ್ಗೆ 1.22 ಲಕ್ಷ ದಾಟಿದ್ರೆ, ಅಂದ್ರೆ 1,22,000 ರೂಪಾಯಿ ದಾಟಿದ್ರೆ, ಬೆಳ್ಳಿ ಕೂಡ ಸುಮ್ನೆ ಕೂತಿಲ್ಲ. 1 ಕೆಜಿ ಬೆಳ್ಳಿ ಬೆಲೆ ಬರೋಬ್ಬರಿ 4 ಲಕ್ಷ ರೂಪಾಯಿ ಆಗಿದೆ. ನಿಜಕ್ಕೂ ಈ ಬೆಲೆಯನ್ನ ನಂಬ್ತೀರಾ? ನಂಬಲೇಬೇಕು. ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರ್ತಾನೆ ಇದೆ. ಇಂಥ ಟೈಮಲ್ಲಿ ಹೂಡಿಕೆದಾರರು ಮತ್ತು ಆಭರಣ ಪ್ರಿಯರು ಕಂಗಾಲಾಗಿದ್ದಾರೆ. ಇನ್ನು ಪ್ರಪಂಚದ ಮಾರ್ಕೆಟ್ ನೋಡಿದ್ರೆ ತಲೆ ತಿರುಗುತ್ತೆ. ಅಲ್ಲಿ 1 ಔನ್ಸ್ ಬೆಳ್ಳಿ ಬೆಲೆ $100 ದಾಟಿದ್ರೆ, ಚಿನ್ನ $5,000 ಮುಟ್ಟಿದೆ. ಇದರ ಎಫೆಕ್ಟ್ ನಮ್ಮ ಭಾರತದ MCX ಮಾರ್ಕೆಟ್ ಮೇಲೂ ಬಿದ್ದಿದೆ. ರೇಟ್ ಇಳಿಯುತ್ತೆ ಅಂತ ಕಾಯ್ತಿರೋರ್ಗೆ ನಿರಾಸೆನೆ ಆಗ್ತಿದೆ. ಆದ್ರೂ ತಜ್ಞರು ಹೇಳೋ ಪ್ರಕಾರ ಈ ಏರಿಳಿತ ಹೀಗೆ ಇರುತ್ತೆ, ಒಮ್ಮೆಲೆ ಕುಸಿಯೋದು ಡೌಟ್. ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಎಲ್ಲರ ಕಣ್ಣು ಈಗ ಫೆಬ್ರವರಿ 1 ಭಾನುವಾರ ಬರ್ತಿರೋ ಕೇಂದ್ರ ಬಜೆಟ್ ಮೇಲಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಲಿದ್ದಾರೆ. ಚಿನ್ನದ ಬೆಲೆ ಗಗನಕ್ಕೆ ಏರೋದ್ರಿಂದ ಅವರು ಏನಾದ್ರೂ ಮ್ಯಾಜಿಕ್ ಮಾಡಿ ಬೆಲೆ ಇಳಿಸೋ ಘೋಷಣೆ ಮಾಡ್ತಾರಾ ಅಂತ ಜನ ಕಾಯ್ತಾ ಇದ್ದಾರೆ. ಹೋದ್ಸಲ ಅಂದ್ರೆ ಜುಲೈ 2024ರಲ್ಲಿ ಮಂಡಿಸಿದ ಬಜೆಟ್ ನಲ್ಲಿ ನಿರ್ಮಲಾ ಮೇಡಂ ಚಿನ್ನದ ಆಮದು ಸುಂಕವನ್ನ 15% ಇಂದ 6%ಗೆ ಇಳಿಸಿದ್ರು. ಆವಾಗ ರೇಟ್ ಸ್ವಲ್ಪ ಕಮ್ಮಿ ಆಗಿತ್ತು. ಅದೇ ತರ ಈ ಸಲನು ಟ್ಯಾಕ್ಸ್ ಕಟ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಇಳಿಯೋದು ಪಕ್ಕ. ಆದ್ರೆ ಆ ಅದೃಷ್ಟ ಈ ಸಲ ಇದ್ಯಾ ಅನ್ನೋದೇ ಪ್ರಶ್ನೆ. ಆದ್ರೆ ಎಕ್ಸ್ಪರ್ಟ್ಸ್ ಮಾತ್ ಕೇಳಿದ್ರೆ ಸ್ವಲ್ಪ ಬೇಜಾರಾಗಬಹುದು. ಯಾಕಂದ್ರೆ ಈಗಿರೋ ಆಮದು ಸುಂಕ ಈಗಾಗ್ಲೇ ಕಮ್ಮಿ ಇದೆ, ಬರೀ 6% ಇದೆ. ಹೀಗಿರ್ಬೇಕಾದ್ರೆ ಸರ್ಕಾರ ಇನ್ನೂ ದೊಡ್ಡ ಮಟ್ಟದ ಕಡಿತ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಏನಾದ್ರೂ ಮಾಡಿದ್ರು 1-2% ಕಮ್ಮಿ ಮಾಡ್ಬೋದಷ್ಟೇ. ಹೋದ್ಸಲದ ತರಹ ಭರ್ಜರಿ ಇಳಿಕೆ ನಿರೀಕ್ಷೆ ಮಾಡೋ ಹಾಗಿಲ್ಲ. ಮನೇಲಿ ಮದುವೆ ಇಟ್ಕೊಂಡವ್ರಿಗೆ ಇದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ. ಬಜೆಟ್ ಬರೋವರೆಗೂ ಕಾಯ್ಬೇಕಾ ಅಥವಾ ಈಗ್ಲೇ ತಗೊಂಡ್ಬಿಡ್ಲಾ? ಒಂದ್ ವೇಳೆ ಬಜೆಟ್ ನಲ್ಲಿ ಟ್ಯಾಕ್ಸ್ ಕಮ್ಮಿ ಆದ್ರೆ ರೇಟ್ ಇಳಿಯುತ್ತೆ, ಇಲ್ಲಾಂದ್ರೆ ಏರೋದೇ ಹೆಚ್ಚು. ಜನ ಫುಲ್ ಕನ್ಫ್ಯೂಷನ್ ಸ್ಟೇಟ್ ನಲ್ಲಿ ಇದ್ದಾರೆ. ಬರೀ ಚಿನ್ನದ ಕಷ್ಟೇ ಅಷ್ಟೇ ಅಲ್ಲ, ಬಡವರ ಬಂಗಾರ ಅಂತ ಕರ್ಸ್ಕೊಳ್ಳೋ ಬೆಳ್ಳಿ ಕೂಡ ಈಗ ಶ್ರೀಮಂತರ ಸ್ವತ್ತಾಗಿದೆ. ಕೆಜಿಗೆ 4 ಲಕ್ಷ ಆಗಿರೋದು ಸಾಮಾನ್ಯ ವಿಷಯ ಅಲ್ಲ. ಇಂಡಸ್ಟ್ರಿಗಳಲ್ಲಿ ಬೆಳ್ಳಿ ಬಳಕೆ ಜಾಸ್ತಿ ಆಗ್ತಿರೋದ್ರಿಂದ ಅದರ ಡಿಮ್ಯಾಂಡ್ ಮತ್ತು ರೇಟ್ ಎರಡು ಆಕಾಶ ನೋಡ್ತಾ ಇದೆ. ಒಟ್ನಲ್ಲಿ ಹೇಳೋದಾದ್ರೆ ಬಜೆಟ್ ಬರೋವರೆಗೂ ಕಾದ್ ನೋಡೋದೇ ಬೆಸ್ಟ್. ಆಮದು ಸುಂಕ ಇಳಿಸಿದ್ರೆ ಸ್ವಲ್ಪ ರಿಲೀಫ್ ಸಿಗಬಹುದು, ಆದ್ರೆ ಬೆಲೆ ಪಾತಾಳಕ್ಕೆ ಇಳಿಯುತ್ತೆ ಅಂತ ಕನ್ಸ್ ಕಾಣೋದು ಬೇಡ. ಯಾಕಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1ರಂದು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. 8ನೇ ಬಜೆಟ್ ಮಂಡನೆ ಮಾಡಿರುವ ಸೀತಾರಾಮನ್ ಮೇಲೆ ಈ ಬಾರಿ ನಿರೀಕ್ಷೆ ಹೆಚ್ಚಾಗಿ ಇದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ದೇಶಗಳ ಮೇಲೆ ಸುಂಕ ಸಮರದ ಬೆದರಿಕೆ ಹಾಕ್ತಿರೋ ಕಾರಣ ಹೂಡಿಕೆದಾರರು ಚಿನ್ನ ಮತ್ತು ಬೆಳ್ಳಿ ಮೇಲೆ ಭಾರಿ ಪ್ರಮಾಣದ ಹೂಡಿಕೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಚಿನ್ನ ಮತ್ತು ಬೆಳ್ಳಿ ದರ ಭಾರಿ ಏರಿಕೆ ಕಾಣ್ತಾ ಇದೆ. ದಿನದಿಂದ ದಿನಕ್ಕೆ ಚಿನ್ನ ಮತ್ತು ಬೆಳ್ಳಿ ದರ ದುಬಾರಿ ಆಗ್ತಿರೋ ಕಾರಣ ಬಜೆಟ್ ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೇಲಿರುವ ಕಸ್ಟಮ್ ಸುಂಕವನ್ನ ಇಳಿಸ್ತಾರಾ ಎಂಬ ಪ್ರಶ್ನೆ ಎದ್ದಿದೆ. ಸದ್ಯ ಭಾರತದಲ್ಲಿ ಆಮದಾಗುವ ಚಿನ್ನದ ಮೇಲೆ ಕೇವಲ 6% ಸುಂಕವನ್ನ ವಿಧಿಸಲಾಗ್ತಾ ಇದೆ. ಇದರಲ್ಲಿ 5% ಮೂಲ ಕಸ್ಟಮ್ ಸುಂಕ, 1% ಕೃಷಿ ಮೂಲ ಸೌಕರ್ಯ ಮತ್ತು ಅಭಿವೃದ್ಧಿ ಸೆಸ್ ಜೊತೆಗೆ ಮೌಲ್ಯದ ಮೇಲೆ 3% GST ವಿಧಿಸಲಾಗ್ತಾ ಇದೆ. ಸದ್ಯ ಸುಂಕದ ಬಗ್ಗೆ ಬಜೆಟ್ ನಲ್ಲಿ ಯಾವುದೇ ಘೋಷಣೆ ಮಾಡದೇ ಇದ್ರೆ ಚಿನ್ನ ಮತ್ತು ಬೆಳ್ಳಿ ಮೇಲಿನ ತೆರಿಗೆ ಈಗ ಇರುವಂತೆ ಇರುತ್ತೆ. ಇಳಿಕೆ ಆದ್ರೆ ಮಾತ್ರ ಚಿನ್ನದ ದರ ಕಡಿಮೆ ಆಗೋ ಸಾಧ್ಯತೆ ಇದೆ. ಒಂದ್ ವೇಳೆ ಸುಂಕ ಇಳಿಕೆ ಆದ್ರೂ ವಿಶ್ವದಲ್ಲಿ ನಡೆಯುವ ವಿದ್ಯಮಾನಗಳು ಚಿನ್ನದ ದರದ ಮೇಲೆ ಪ್ರಭಾವ ಬೀರುವ ಲಕ್ಷಣಗಳಿದೆ. ಒಂದ್ ವೇಳೆ ಡಾಲರ್ ಪ್ರಬಲವಾಗಿ ರೂಪಾಯಿ ಮೌಲ್ಯ ಕಡಿಮೆ ಆದ್ರೆ ಚಿನ್ನದ ದರ ಖಂಡಿತ ಮತ್ತೆ ಏರಿಕೆ ಆಗುತ್ತೆ. ಹೀಗಾಗಿ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಯಾವ ಘೋಷಣೆ ಮಾಡಬಹುದು ಎಂಬ ಕುತೂಹಲ ಹೆಚ್ಚಾಗಿದೆ. ಒಟ್ನಲ್ಲಿ ಏನೇ ಹೇಳಿ, ಚಿನ್ನ ಅಂದ್ರೆ ಸಾಕು ಕರೆಂಟ್ ಶಾಕ್ ಹೊಡೆದಂಗ ಆಗ್ತಾ ಇದೆ. ರೇಟ್ ಕೇಳ್ಬಿಟ್ರಂತೂ ಯಪ್ಪ ಚಿನ್ನದ ಸವಾಸ ಸಾಕಪ್ಪ ಅನ್ಸ್ಬಿಟ್ಟೈತೆ. ಇರ್ಲಿ, ಈಗ ಸದ್ಯ ಭಾನುವಾರ ಬರೋ ಬಜೆಟ್ ನ ಸ್ವಲ್ಪ ಕಾದ್ ನೋಡೋಣ. ಇನ್ನೆಷ್ಟು ದಿನ ಇದೆ? ಅಮ್ಮಮ್ಮ ಅಂದ್ರೆ ಇನ್ನೊಂದ್ 2 ದಿನ. ಕೇಂದ್ರ ಸರ್ಕಾರ ಏನಾದ್ರೂ ಗುಡ್ ನ್ಯೂಸ್ ಕೊಡುತ್ತಾ ಅಂತ ವೇಟ್ ಮಾಡಿ ನೋಡೋಣ.